हे प्रभु, हे हरि राम कृष्ण जगन्नाथ प्रेमानंदी, ये क्या हुआ? ರೈತ 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 ನಾವು ಬರೋದೇ ಇದು. ಬೆವರ ಬಸಿದ ರೈತ ನಿನ್ನಾಟ ಬಲ್ಲವು ಯಾರ್ಯಾರು ಅಲಲಲಲಲೇ, ಈ ವಿಡಿಯೋದಲ್ಲಿ ನೀವೀಗ ನೋಡ್ತಾ ಇದ್ದೀರಲ್ಲ, ಇವನೇ ಕಣ್ರಿ ಆತ. ಈತ ವಯಸ್ಸಿನಲ್ಲಿ ಚಿಕ್ಕವನಾದರೂ ಕೂಡ ಹಬ್ಬ ಆಚರಣೆ ಸಂಪ್ರದಾಯಗಳಲ್ಲಿ ಮಹಾನ್ ಪ್ರಾವೀಣ್ಯ. ಇವನ ಕೈಯಲ್ಲಿ ಗೆಲುವು ಇವನ ಮಡಿಲಲ್ಲಿ ಸಲ್ಯೂಟ್ ಮಾಡೋ. ಇದು ನಾಗ ಬೇಕು ಹೂವು ತರಕ್ಕೆ ಹೋಗಿದ್ದೀವಿ ನಾವು. ವಿಡಿಯೋನ ಕೊನೆಯವರೆಗೂ ನೋಡಿ ನೀವು. हे प्रभु, हे प्रभु, हे हरि राम कृष्ण जगन्नाथ प्रेमानंदी, ये क्या हुआ? ಅಂಥದ್ದೇನಿಲ್ಲ, ಪೂಜೆಗೆ ಅಂತ ರೆಡಿ ಆಗ್ತಾ ಇದ್ದೀನಿ. ಜಗವೇ ಇವನ ಕೈಯಲ್ಲಿ ಗೆಲುವು ಇವನ ಮಡಿಲಲ್ಲಿ ಸಲ್ಯೂಟ್ ಮಾಡೋ, ಸಲ್ಯೂಟ್ ಮಾಡೋ. ಬಿಳಿಯ ಮನಸ್ಸಿನ ನುಡಿಯಲಿಗೆ ಮರ್ಯಾದೆ ಅಂತಸ್ತಿಗೆ ಸಲ್ಯೂಟ್ ಮಾಡೋ. ರಾಮ್ ರಾಜ್ ಪಂಚಗೆ ಸಲ್ಯೂಟ್ ಮಾಡೋ, ರಾಜ್ ಪಂಚಗೆ ಸಲ್ಯೂಟ್ ಮಾಡೋ. ಗೌರವಾನ್ವಿತರಿಗೆ ಕಾಟನ್ ಪಂಚೆಗಳು ಮತ್ತು ಶರ್ಟ್ಗಳು. ನಾಗರ ಪೂಜೆಗೆ ಅಂತ ಹೇಳಿ ನಾನು, ನಮ್ಮಕ್ಕ, ನನ್ನ ತಂಗಿ ಮತ್ತು ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಸೇರಿ ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇದು ನಾಗರ ಪೂಜೆಯ ಒಂದು ದೃಶ್ಯ. ಪ್ರಾಚೀನ ಕಾಲದಿಂದಲೂ ಸಹ ನಾಗರ ಪೂಜೆಗೆ ಪ್ರಾಮುಖ್ಯತೆ ಇದೆ. ಈ ನಾಗರ ಪೂಜೆಯ ಒಂದು ಪ್ರಾಮುಖ್ಯತೆ ಏನು ಅಂದರೆ, ಇದರ ಹಿಂದಿರುವ ಉದ್ದೇಶ ಏನು ಅಂದರೆ, ಈ ಒಂದು ಪ್ರಕೃತಿಯ ಬಗೆಗಿನ ಜ್ಞಾನವನ್ನು ಈ ಜನ ತಿಳ್ಕೊಳ್ಳಿ ಅಂತ ಹೇಳಿ, ಮತ್ತು ಪ್ರಾಣಿ ಸಂಕುಲವನ್ನು ರಕ್ಷಿಸುವ ಒಂದು ಉದ್ದೇಶದಿಂದಾಗಿ ಪ್ರಾಣಿಗಳ ಬಗೆಗಿನ ಈ ಒಂದು ಪ್ರಕೃತಿಯ ಬಗೆಗಿನ ಗಿಡ ಮರಗಳಾಗಿರ್ಬೋದು, ನಾಗರ ಹಾವು ಇರ್ಬೋದು, ಈ ಪ್ರಕೃತಿ ಬಗೆಗಿನ ಒಂದು ಜ್ಞಾನವನ್ನು ತಿಳ್ಕೊಳ್ಳಿ ಅನ್ನುವ ಒಂದು ಉದ್ದೇಶದಿಂದ ನಮ್ಮ ಪೂರ್ವಜರು ಈ ನಾಗರ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು. Hi friends, my name is Rekha. I am studying in second standard. Like, share, subscribe, Mari. Thank you friends. ಇವರು ನಮ್ಮಮ್ಮ, ಅಕ್ಕ, ಅಕ್ಕನ ಮಕ್ಕಳು. ಪ್ರಕೃತಿಯ ಆರಾಧನೆ ಪ್ರಾಚೀನ ಕಾಲದಿಂದಲೂ ಇದೆ. ಅಂದರೆ ಋಗ್ವೇದ ಕಾಲದಿಂದಲೂ ಸಹ, ಈ ಒಂದು ಸಿಂಧು ನಾಗರಿಕತೆಯ ಯುಗದಿಂದಲೂ ಕೂಡ ಈ ಒಂದು ಪ್ರಕೃತಿಯ ಆರಾಧನೆ ಇದೆ. ಯಾಕೆಂದರೆ ಪ್ರಕೃತಿಯನ್ನು ಗೌರವಿಸಲಿ, ಈ ಒಂದು ನೇಚರನ್ನು ಎಲ್ಲರೂ ಕೂಡ ಪ್ರೀತಿಸಲಿ, ಮತ್ತು ಅದರ ಜೊತೆಗೆ ಪ್ರೊಟೆಕ್ಟ್ ಮಾಡಿ ಎನ್ನುವ ಒಂದು ಉದ್ದೇಶದಿಂದ ಆಚರಿಸ್ತಾ ಇರ್ತಕ್ಕಂಥದ್ದು. ನಾಗರ ಪೂಜೆಗೆ ನಾಗರ ಕಲ್ಲಿಗೆ ಹಾಲನ್ನು ಎರೆಯುವುದು ಅಥವಾ ಹಾಲನ್ನು ಹಾಕುವುದು ಈ ನಾಗರ ಪೂಜೆಯ ವಿಶೇಷತೆ. ಇವಳು ನಮ್ಮ ಅಕ್ಕನ ಮಗಳು.
ಇವರು ನನ್ನ ತಂಗಿ ಮಂಜುಳಾ ಅಂತ ಹೇಳಿ. ಈ ರೀತಿ ಹೂವನ್ನು ರಕ್ಷಾಬಂಧನದ ರೀತಿಯಲ್ಲಿ, ರಾಖಿಯ ರೀತಿಯಲ್ಲಿ ಕಟ್ಟುವುದು ಕೂಡ ಒಂದು ವಾಡಿಕೆ. ಏಕೆಂದರೆ ಇದು ಸಂಬಂಧಗಳು ಗಟ್ಟಿಯಾಗಿರಲಿ ಎನ್ನುವ ಒಂದು ಉದ್ದೇಶದಿಂದ ಕಟ್ಟತಕ್ಕಂತಹ ಒಂದು ರಕ್ಷಾಬಂಧನದ ರೀತಿಯ ಒಂದು ಹೂವಿನ, ದೇವರ ಹೂವಿನ ಒಂದು ರಾಖಿ. ಆಯಿತು, ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಇವಾಗ ನಾನ್ ವೆಜ್ ಊಟ ರೆಡಿ ಮಾಡ್ತಾ ಇದ್ದಾರೆ. ಸೌದೆ ಒಲೆಯಲ್ಲಿ ನಾನ್ ವೆಜ್ ಊಟವನ್ನು ಮಾಡಿದ್ರೆ, ಮಾಂಸಾಹಾರವನ್ನು ಮಾಡಿದ್ರೆ ಒಳ್ಳೆಯ ರುಚಿಯ ಜೊತೆಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೋಡಲು ವರ್ಲ್ಡ್ ಕಪ್ ಮ್ಯಾಚ್ ಇರಲು, ತಿನ್ನಲು ನಾನ್ ವೆಜ್ ಊಟವಿರಲು, ಸ್ವರ್ಗಕ್ಕೆ ಕಿಚ್ಚು ಅಚ್ಚಂದ ಪ್ರೇಮಗ್ನ. ಆಹಾ, ಇಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಮಾಮನ ಮಗ ಸೇರಿಕೊಂಡು ಪಿತೃಪಕ್ಷದ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅಲ್ಲಲ್ಲಿ ಚಿನಕುರುಡಿ ನಮ್ಮ ಅಕ್ಕನ ಮಗಳು. ಇಲ್ಲಿ ನಮ್ಮ ಅಕ್ಕಗೆ ಎಲ್ಲವನ್ನು ಹೇಳ್ಕೊಡ್ತಾ ಇರೋನು ಇವನೇ, ನಮ್ಮ ಮಾವನ ಮಗ. ಇಲ್ಲಿ ಅಕ್ಕನ ಮಗಳೊಂದಿಗೆ ತುಂಟಾಟ, ಇದು ಹಬ್ಬದ ಸಡಗರ. ಪಿತೃಪಕ್ಷ ಹಿರಿಯರ ಪೂಜೆಗೆ ಈಗ ಎಲ್ಲವೂ ತಯಾರಿ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪೂಜೆ ಶುರುವಾಗಲಿದೆ. ಪೂಜೆ ನಮ್ಮ ಅಮ್ಮ ಮಾಡ್ತಾ ಇದ್ದಾರೆ. ಹಿರಿಯರ ಹಬ್ಬಕ್ಕೆ ಹಿರಿಯರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಒಂದು ವಿಡಿಯೋದಲ್ಲಿ ಕಾಣ್ತಾ ಇರೋರು ನಮ್ಮ ತಾತ.
ನಮ್ಮ ತಾತನವರು ಕೂಡ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಇವರು ನಮ್ಮ ತಾತನ ತಂಗಿ, ನಮ್ಮ ಅಜ್ಜಿ, ಅವರು ಕೂಡ ನನ್ನ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆ ಅಜ್ಜಿಯ ಪಕ್ಕದಲ್ಲಿರುವವರು ನಮ್ಮ ತಾತನ ತಮ್ಮ, ಅಂದರೆ ಇನ್ನೊಬ್ಬ ತಾತ. ಓ, ಇನ್ನು ಇದು ನಾನು ಅಂದರೆ ಮಿಸ್ಟರ್ ಪ್ರೇಮ್. ಹಿರಿಯರ ಪೂಜೆಯಲ್ಲಿ ನಾನು ಕೂಡ ಅವರಿಗೆ ಪೂಜೆಯನ್ನು ಸಲ್ಲಿಸುತ್ತಾ, ಶಿವನೇ ನಿನ್ನಾಟ ಬಲ್ಲವ್ರ್ಯಾರ. ಇವರು ನಮ್ಮ ತಾತನ ತಮ್ಮ, ಇನ್ನೊಬ್ಬ ತಾತ. ರೈತ 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 ಬೆವರ ಬಸಿದ ರೈತ. ಮನೆಯವರೆಲ್ಲರೂ ಸೇರಿ ಇಲ್ಲಿ ಸ್ವಲ್ಪ ಹೊಲದ ಹತ್ರ ಕೆಲಸ ಇತ್ತು, ಹೊಲದ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಫಾರ್ಮ್ ಲ್ಯಾಂಡ್ ಜೊತೆಗೆ ಫಾರ್ಮ್ ಹೌಸ್. ಬಿಳೆ ಬೇಟೆಗೆ ಬಂದಿದ್ದೀರಾ? ಚೇಂಜ್ ಮಾಡ್ಕೊಂಡು ಹೋಗ್ತಾನೆ ಜನ ನೋಡೋದು ಬೇಡಬೇಕು, ಪಟಾಕಿ ಬಿಡೋದು. ಅಮ್ಮಯ್ಯ ಕಂಪಿ ಆಗ್ತೇನೆ. ಇಲ್ಲಿ ಅಕ್ಕ, ಬಾವ, ತಾತ, ಮಕ್ಕಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.